ಇದ್ದಿಥಾ ವೈಡೂರ್ಯರತ್ನಾದಿ ನಿರ್ಮಿತ ಪ್ರಥಮ ಪೀಠವೋ ಲಕ್ಷ್ಮಿ ಮಂಟಪದಿಂದಾವರಿಸಿದ ಆ ಕ್ಷೇತ್ರ ಮಧ್ಯದಲ್ಲಿ ಅಲಂಕೃತಗೊಳಿಸಿರಲು ಅದನ್ನು ಅಷ್ಟಮಂಗಲ ದ್ರವ್ಯದಿಂದಲೇ ಇರಲಾ ಪೀಠವದು 750 ವಿಸ್ತರದೇ ನೆಲಸಿಹರಲ್ಲಿ ನವಯಕ್ಷರು ಧರಿಸಿ ಧರ್ಮಚಕ್ರಗಳನ್ನು ಮಸ್ತಕದೀ. ಇಹುದಾ ದ್ವಿತೀಯ ಸ್ವರ್ಣ ಪೀಠವು ಪ್ರಥಮ ಪೀಠವದರ ಮೇಲೆ ಅದರಷ್ಟೇ ಅಳತೆಯಲ್ಲಿ ಶೋಭಿಸರಲ ಪೀಠದ ಮೇಗಡೆ ಚಕ್ರ ಗಜ ಋಷಭ ಕಮಲ ವಸ್ತ್ರ ಸಿಂಹ ಗರುಡ ಮಾಲಾಗಳೆನುವ 8 ಮಹಾಧ್ವಜಗಳು ಆ ಅಷ್ಟ ದಿಕ್ಕುಗಳಲ್ಲಿ ಇದ್ದಿತಂತೆಯೇ ಅದರ ಮೇಲೆ ಸುವಿಶಾಲ ಸಮಸ್ತ ರತ್ನಮಯ ತೃತೀಯ ಪೀಠವು 3 ಮೇಕಲೆಗಳ ಹೊಂದೇ. ಈ ತ್ರಿಮೇಕಲಾ ಪೀಠದಾಗ್ರಭಾಗದಲ್ಲಿ ಶೋಭಿಸುತ್ತ ಸುವಿಶಾಲೋನ್ನತ ಮಂಟಪದಿಂದಲೀ ಇದ್ದಿತಾ 3 ಅಂತಸ್ತಿನ ಗಂಧ ಕುಟಿಯು ಸ್ವರ್ಗ ವಿಮಾನವನು ಮೀರಿಸೆ. ಇಹುದಾ ಗಂಧ ಕುಟಿಯು ಹೊಂದಿ 600 ಧನುಷ್ಯ ವಿಸ್ತಾರವನು ಅಷ್ಟೇ ದೀರ್ಘತೆಯನು ಮತ್ತದಕ್ಕಿಂತ ಅಧಿಕ ಔನ್ನತ್ಯವನು ತೂಗುತ್ತಿರಲದರ ಸುತ್ತಲೂ ಅಮೂಲ್ಯ ರತ್ನಾಭರಣ ಪುಷ್ಪಹಾರ ತೋರಣಗಳು ತೂಗಿರಲು ಸುತ್ತಲೂ ರತ್ನಾಭರಣ ತೋರಣಗಳು. ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಸಂವತ್ಸರಣದ ವರ್ಣನೆಯನ್ನು ಮಾಡ್ತಾ ಇದ್ದಾರಂತೆ. ನೋಡಿ, 12 ದಾರಿಗಳು, 12 ಸಭಾಕೋಷ್ಟಗಳಿಗೆ 12 ದಾರಿಗಳು, ಚತುರ್ದಿಕ್ಕುಗಳಿಗೆ 4 ಮಾರ್ಗಗಳು, ಇದರ ನಡುವೆ ವೈಡೂರ್ಯ ರತ್ನಾದಿಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಥಮ ಪೀಠವನ್ನೆಲ್ಲ ಇಟ್ಟಿದ್ದಾರೆ. ಅದು ಲಕ್ಷ್ಮೀ ಮಂಟಪದಿಂದ ಆವೃತವಾಗಿದೆ. ಅದರ ಮಧ್ಯದಲ್ಲಿ ಅಲಂಕೃತವಾಗಿದೆ. ಅದನ್ನು ಅಷ್ಟಮಂಗಳ ದ್ರವ್ಯಗಳಿಂದ ಇದರಿಂದ ಸಿಂಚನೆಗೊಳಿಸಲಾಗಿದೆ. ನೋಡಿ, ಆ ಪೀಠ ಇದೆಯಲ್ಲ, ಅದು 750 ಧನು ವಿಸ್ತಾರ. 1 ಧನು ಅಂದ್ರೆ 6 ಅಡಿ ಲೆಕ್ಕ ಹಾಕೊಳ್ಳಿ. 750 ಮಲ್ಟಿಪ್ಲೈಡ್ ಬೈ 6. ಅಲ್ಲಿ ನವಯಕ್ಷರು ತಮ್ಮ ಧರ್ಮಚಕ್ರಗಳು, ಸರ್ವಾನ್ಯಕ್ಷರ ಧರ್ಮಚಕ್ರಗಳನ್ನು ತಮ್ಮ ಮಸ್ತಕದ ಮೇಲೆ ಇಟ್ಕೊಂಡಿದ್ದಾರಂತೆ. ಹೀಗೆ 2ನೇದು ಸ್ವರ್ಣಪೀಠ ಇದೆ. ಇಲ್ಲಿ ಪ್ರಥಮ ಪೀಠದ ಮೇಲೆ ಅದರಷ್ಟೇ ಅಳತೆಯಲ್ಲಿ 2ನೇ ದ್ವಿತೀಯ ಸ್ವರ್ಣಪೀಠ ಅಲ್ಲಿ ಶೋಭಾಯಮಾನವಾಗ್ತಿದೆ. ಆ ಪೀಠದ ಮೇಲ್ಗಡೆ ಚಕ್ರ, ಗಜ, ಋಷಭ, ಕಮಲ, ವಸ್ತ್ರ, ಸಿಂಹ, ಗರುಡ ಮಾಲಗಳಿಂದ 8 ಮಹಾಧ್ವಜಗಳು ಅಷ್ಟದಿಕ್ಕುಗಳಲ್ಲಿ ಪಸರಿಸ್ತಾ ಇದೆಯಂತೆ. ಅದರ ಮೇಲೇನೆ ಸುವಿಶಾಲ ಸಮಸ್ತ ರತ್ನಮಯ ತೃತೀಯ ಪೀಠ ಇದೆ. ಆ 3 ಮೇಕಲೆಗಳನ್ನು ಹೊಂದಿದೆಯಂತೆ. ಈ ತ್ರಿಮೇಕಲಾ ಪೀಠದ ಅಗ್ರಭಾಗದಲ್ಲಿ ಸುವಿಶಾಲ ಉನ್ನತ ಮಂಟಪದಲ್ಲಿ ಅಲ್ಲಿ 3 ಅಂತಸ್ತಿನ ಗಂಧಕುಟಿ ನಿರ್ಮಾಣವಾಗಿದೆ. ಅಂದರೆ ಅರಿಹಂತ ಭಗವಾನರು ಸಮೋಸನ್ನದಲ್ಲಿ ವಿರಾಜಮಾನವಾಗ್ತಕ್ಕಂಥ ಜಾಗವನ್ನು ಏನಂತ ಕರಿತೀವಿ? ಗಂಧಕುಟಿ. ಆ ಸ್ವರ್ಗ ವಿಮಾನವನ್ನು ಮೀರಿಸಿ ಆ ಗಂಧಕುಟಿ ಇದೆ ನೋಡಿ. ಆ ಗಂಧಕುಟಿ 600 ಧನುಷ್ಯ ವಿಸ್ತಾರವನ್ನು, ಒಂದು ಧನುಷು ಅಂದರೆ ಒಂದು ಬಿಲ್ಲು, ಒಂದು ಬಿಲ್ಲಿಗೆ 6 ಅಡಿ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ. 600 ಅಂದರೆ ಎಷ್ಟು ಅಂತ. ಅಷ್ಟು ದೀರ್ಘತೆಯನ್ನು ಹೊಂದಿ ಅಧಿಕ ಔನ್ನತ್ಯವನ್ನು ಅದು ತೂಗಿದೆಯಂತೆ. ಅದರ ಸುತ್ತಲೂ ಅಮೂಲ್ಯವಾದ ರತ್ನಾಭರಣ, ಪುಷ್ಪಾಹಾರ, ತೋರಣಗಳು ಇವೆಲ್ಲವೂ ಕೂಡ ರಚನೆಯಾಗ್ತಾ ಇದೆಯಂತೆ. ತೂಗಿರಲು ಸುತ್ತಲೂ ರತ್ನಾಭರಣ ತೋರಣಗಳು. ಆ ತೋರಣಗಳು ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆಯಂತೆ. ಹಬ್ಬ ಮಹಾವೀರ ಮಹಾದರ್ಶನದ ಸಂವತ್ಸರಣದ ವರ್ಣನೆ ಅತ್ಯಂತ ಮನೋಜ್ಞ.